ಸಾವಿರಾರು ಜನ ಸೇರುವ ಸ್ಥಳದಲ್ಲಿ ಏನೇ ಕಳೆದು ಹೋದ್ರೂ ಸಿಗುವ ಸಾಧ್ಯತೆ ತೀರಾ ಕಡಿಮೆ. ಅಷ್ಟು ಜನರಲ್ಲಿ ಯಾರು ಯಾವುದನ್ನ ಎತ್ತಿಕೊಂಡು ಹೋಗ್ತಾರೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಪತ್ತೆ ಹಚ್ಚೋದು ಕೂಡ ಕಷ್ಟ. ಸಿಕ್ಕಿದ್ದನ್ನ ಯಾರಿಗೂ ಕಾಣದಂತೆ ಜೋಬಲ್ಲಿಟ್ಕೊಂಡು ಹಾಗೆ ಹೊರಟು ಹೋದ್ರು ಸಾಕು, ಸಿಕ್ಕಿದೆ ಸೀರುಂಡೆ ಅಂತ ಮಜಾ ಉಡಾಯಿಸಬಹುದು. ಅಂಥದೇ ಪರಿಸ್ಥಿತಿಯಲ್ಲಿ ದೇವಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬನ ಕಾಲಿಗೆ ಏನೋ ಚುಚ್ಚಿದಂತೆ ಆಗಿದೆ. ಬಗ್ಗೆ ನೋಡಿದ್ರೆ ಪಳಪಳ ಹೊಳಿತಾ ಇರೋ ಚಿನ್ನದ ಸರ. ಅದು ಸುಮಾರು 35 ಗ್ರಾಂನಷ್ಟು. ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ರೋ ಊಹಿಸಿಕೊಳ್ಳಿ. ಆದ್ರೆ ಈ ಚಿನ್ನದ ಸರ ಸಿಕ್ಕ ವ್ಯಕ್ತಿ ಮಾಡಿದ್ದೇನು ಗೊತ್ತೇ? ಹಾಸನಾಂಬೆ ದರ್ಶನಕ್ಕೆ ಮೈಸೂರಿನಿಂದ ಆಗಮಿಸಿದ ಮಹಿಳೆಯೊಬ್ಬರು ದೇವಿಯ ದರ್ಶನ ಪಡೆಯುವ ವೇಳೆ ತಮ್ಮ ಚಿನ್ನದ ಸರವನ್ನು ಬೀಳಿಸಿಕೊಂಡಿದ್ದರು. ಅದೇ ಸರ ಸರತಿ ಸಾಲಿನಲ್ಲಿ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿಯ ಕಾಲಿಗೆ ಸಿಕ್ಕಿದ್ದು. ಹಿಂದೆ ಮುಂದೆ ಯೋಚಿಸದ ಆ ವ್ಯಕ್ತಿ ಜನಸಂದಣಿಯನ್ನು ನಿಯಂತ್ರಿಸಲು ಇದ್ದ ಸ್ಕೌಟ್ಸ್ ಮತ್ತು ಗೈಡ್ ಸೇವಾ ಕಾರ್ಯಕರ್ತರ ಗಮನಕ್ಕೆ ತಂದರು. ಅವರ ಮೂಲಕವೇ ದೇವಾಲಯದ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಿದರು. ಅಷ್ಟೊತ್ತಿಗಾಗಲೇ ಆ ಮಹಿಳೆ ತಮ್ಮ ಸರ ಕಳೆದು ಹೋಗಿರುವ ಬಗ್ಗೆ ಆಡಳಿತ ಮಂಡಳಿಗೆ ತಿಳಿಸಿದ್ದರು. ತಮ್ಮ ಐಡೆಂಟಿಟಿ ಕಾರ್ಡ್ ಜೊತೆಗೆ ಆ ಮಹಿಳೆಯನ್ನು ದೇವಾಲಯಕ್ಕೆ ಆಡಳಿತ ಮಂಡಳಿ ಕರೆಸಿಕೊಂಡಿತು. ಒಡವೆಯ ತೂಕ, ಅದರ ವಿನ್ಯಾಸ ಮುಂತಾದವನ್ನು ಕ್ರಾಸ್ ಚೆಕ್ ಮಾಡಿ ಒಡವೆ ಆ ಮಹಿಳೆಯದೇ ಎಂದು ಕನ್ಫರ್ಮ್ ಮಾಡಿಕೊಂಡ್ರು. ನಂತರ ಆ ಮಹಿಳೆಗೆ ಅದನ್ನು ಹಸ್ತಾಂತರಿಸಿದರು. ಚಿನ್ನದ ಸರದ ಆಸೆಯನ್ನೇ ಬಿಟ್ಟಿದ್ದ ಮಹಿಳೆಯ ಕಣ್ಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿಕೊಂಡಿತ್ತು. ಹಾಸನಾಂಬೆ ಬಗ್ಗೆ ನನಗೆ ತುಂಬ ನಂಬಿಕೆ ಇತ್ತು. ಸರ ಕಳೆದುಕೊಂಡಾಗ ನಾನು ತುಂಬ ಭಯಪಟ್ಟಿದ್ದೆ. ಆದರೆ ಹಾಸನಾಂಬೆ ತನ್ನ ದರ್ಶನಕ್ಕೆ ಬಂದ ಭಕ್ತೆಯ ಕೈ ಬಿಡಲಿಲ್ಲ ಎಂದು ಭಾವಪರವಶರಾದರು. ಹಾಸನಾಂಬ ದರ್ಶನೋತ್ಸವಕ್ಕೆ ಬರುತ್ತಿರುವ ಭಕ್ತರ ಸಂಖ್ಯೆ ಇದೀಗ ಕಡಿಮೆಯಾಗಿದೆ. ಭಾನುವಾರ ಮತ್ತು ದೀಪಾವಳಿಯ ರಜೆ ಮುಗಿದಿರುವುದರಿಂದ ಜನ ಎಂದಿನ ಕೆಲಸ ಕಾರ್ಯಗಳ ನಿಮಿತ್ತ ತೆರಳುತ್ತಿದ್ದಾರೆ. ವೀಕೆಂಡ್ನಲ್ಲಿ ತುಂಬಿ ತುಳುಕುತ್ತಿದ್ದ ಸರತಿ ಸಾಲಿನ ಉದ್ದ ಕಡಿಮೆಯಾಗಿದೆ. ಮೊದಲ 11 ದಿನಗಳ ಕಾಲ ದೇವಿಯ ದರ್ಶನ ಪಡೆಯಬೇಕೆಂದರೆ ಗಂಟೆಗಟ್ಟಲೆ ಕಾಯಬೇಕಿತ್ತು. ಆದರೆ ಈಗ ಧರ್ಮದರ್ಶನದ ಮೂಲಕವೇ ಕೇವಲ 30 ನಿಮಿಷದಲ್ಲಿ ದೇವಿಯ ದರ್ಶನ ಸಿಗುತ್ತೆ. 1000 ಮತ್ತು 300 ರೂಪಾಯಿ ಮೌಲ್ಯದ ಸ್ಪೆಷಲ್ ಟಿಕೆಟ್ಗಳ ಬೇಡಿಕೆಯೂ ಕಡಿಮೆಯಾಗುತ್ತಿದೆ. ವಾರಾಂತ್ಯ ಮತ್ತು ದೀಪಾವಳಿ ರಜೆ ದಿನಗಳಲ್ಲಿ ಬಹಳಷ್ಟು ರಶ್ ಇತ್ತು. ಹಾಸನಕ್ಕೆ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ಹಾಕಿದ್ದ ಹೆಚ್ಚುವರಿ ಬಸ್ಗಳನ್ನು ರದ್ದುಗೊಳಿಸುವಂತೆ ಜಿಲ್ಲಾಡಳಿತ KSRTCಗೆ ಮನವಿ ಮಾಡಿತ್ತು. ಆದರೂ ಬರುವ ಅಪಾರ ಸಂಖ್ಯೆಯ ಭಕ್ತರಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿತ್ತು. ಇದೀಗ ಸಂಖ್ಯೆ ಇಳಿಮುಖವಾಗಿದೆ. ವೃದ್ಧರು, ಮಕ್ಕಳು, ಹೆಂಗಳೆಯರು ಈಗ ಸುಲಭವಾಗಿ ಹಾಸನಾಂಬೆಯ ದರ್ಶನ ಪಡೆಯಬಹುದು. ಕಾಲ ಎಷ್ಟು ಬದಲಾಯಿತು ನೋಡ್ರಿ. ಹಿಂದೆಲ್ಲ ಹೆಂಡತಿಯರಿಗೆ ಗಂಡಂದಿರು ಬೆಂಕಿ ಇಡ್ತಾ ಇದ್ರು ಅಥವಾ ಹೆಂಡತಿರೇ ಸುಟ್ಕೊಂಡು ಸಾಯುವಂತೆ ದೈಹಿಕ ಮಾನಸಿಕ ಹಿಂಸೆ ನೀಡ್ತಾ ಇದ್ರು. ಕಾಲ ಯತ್ತಸ್ಮೈ ನಮಃ. ಕಾಲ ಬದಲಾಗಿದೆ. ಹೆಂಡತಿಯಿಂದ ನಿರಾಕರಿಸಲ್ಪಟ್ಟ ಅಥವಾ ಭಾವನಾತ್ಮಕ ಶೋಷಣೆಗೆ ಒಳಪಟ್ಟ ಗಂಡಸರು ಇಂದು ತಾವೇ ಬೆಂಕಿ ಹಚ್ಚಿಕೊಂಡು ಸಾಯ್ತಾ ಇದ್ದಾರೆ. ಇದಕ್ಕೆ ಜೀವಂತ ಸಾಕ್ಷಿ ಟಿಂಕು ಕುಮಾರ್. ಸ್ವಯಂ ಭಸ್ಮವಾದ ಟಿಂಕು ಕುಮಾರ್ ಪತ್ನಿ ಮತ್ತು ಮಕ್ಕಳೊಂದಿಗೆ ಗಾಜಿಯಾಬಾದ್ ನಂದಗ್ರಾಮದ ನೂರು ನಗರದಲ್ಲಿ ವಾಸ ಇದ್ದ. ಕೂಲಿ ಕೆಲಸ, 1.5 ತಿಂಗಳಿನಿಂದ ಗಂಡ ಹೆಂಡತಿಯ ನಡುವೆ ನಿತ್ಯ ರಗಳೆ, ಜಗಳ. ದೀಪಾವಳಿ ರಾತ್ರಿ ಬೆಳಗಿನ ಜಾವ 2 ಸುಮಾರಿಗೆ ಟಿಂಕು ಮನೆಗೆ ವಾಪಸ್ಸಾಗಿದ್ದ. ಎಂದಿನಂತೆ ಫುಲ್ ಟೈಟ್. ಬಾಗಿಲು ಬಡಿದ, ಹೆಂಡತಿಯಿಂದ ನೋ ರೆಸ್ಪಾನ್ಸ್. ಮತ್ತೆ ಬಡಿದ, ಬಾಗಿಲು ಓಪನ್ ಮಾಡದಿದ್ರೆ ಸುಸೈಡ್ ಮಾಡ್ಕೋತೀನಿ ಅಂತ ಬೆದರಿಸಿದ. ಅದಕ್ಕೂ ಕೂಡ ನೋ ರಿಯಾಕ್ಷನ್. ಅದೇನು ಅನಿಸ್ತೋ ಏನೋ ಮೈ ಮೇಲೆ ಡೀಸೆಲ್ ಸುರ್ಕೊಂಡು ಬೆಂಕಿ ಹಚ್ಚಿಕೊಂಡೇ ಬಿಟ್ಟ. ಬೆಂಕಿಯ ಉರಿ ತಾಳಲಾರದೆ ಓಡಲಾರಂಭಿಸಿದ. ನೆರೆಹೊರೆಯವರು ಬಟ್ಟೆ ಮತ್ತು ಮಣ್ಣನ್ನ ಬಳಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ರು. ಪೊಲೀಸರಿಗೆ ಕರೆ ಮಾಡಿದ್ರು. ತಕ್ಷಣವೇ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. 80ಕ್ಕಿಂತ ಹೆಚ್ಚು ಗಾಯವಾಗಿದೆ ಅಂದ್ರು ಅಲ್ಲಿನ ಡಾಕ್ಟರ್. ಹಾಗಾಗಿ ದೆಹಲಿಯ ಸುಸಜ್ಜಿತ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಆತ ಸತ್ತೇ ಹೋದ. ಇತ್ತ ದೆಹಲಿ ಪೊಲೀಸರು ಟಿಂಕುವಿನ ಕುಟುಂಬ ಸದಸ್ಯರ ದೂರುಗಳ ಆಧಾರದ ಮೇಲೆ ಹೆಂಡತಿಯ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ.